ನಿಮ್ಗೂ ಬಾಡಿಗೆ ಬೇಕ, ಹೆಂಗ್ ಹುಡುಕ್ಬೇಕ, ಏನ್ ಮಾಡ್ಬೇಕ ಎಲ್ಲ ಹೇಳೀನಿ ಈ ವಿಡಿಯೋನಾಗ. ಲಾಸ್ಟ್ ಮಟ್ಟ ಇರ್ರಿ. ನಿಮ್ ತಮ್ಮಗ ಸಪೋರ್ಟ್ ಮಾಡಿದ್ರ ನೀವು ಎಲ್ಲಾ ತಿಳ್ಕೊಂತೀರಿ. ಹೊಸ್ದಾಗ ಬಂದವ್ರಿಗೆ ಅಷ್ಟ ಅಣ್ಣ, ಏನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾರ ಬದಲಿದ್ರ ಬಾಳ ಮಂದಿ ಅದಾರ. ನೀ ಹೇಗೆ ಬಂದ ನಮ್ಗ ಹೇಳಕ್ ಬಂದಿನಲ್ಲಿ ಅಂತ ಹೇಳಕ್ ಹೋಗ್ಬೇಡ್ರಿ ಅಣ್ಣ. ಹೊಸ್ದಾಗ ಯಾರು ಬಂದ್ರ ಅವ್ರಿಗೆ ಅಷ್ಟ ಹೇಳ್ತೇನ. ಇದು ಎಲ್ಲಿಂದ್ರ ಲೋಡ್ ಮಾಡೀನಿ, ಏನ್ ಲೋಡ್ ಮಾಡೀನಿ, ಎಷ್ಟಕ್ಕೆ ಲೋಡ್ ಮಾಡೀನಿ, ಹೆಂಗ್ ಲೋಡ್ ಮಾಡೀನಿ, ಹೆಂಗ ಕ್ಯಾಲ್ಕುಲೇಷನ್ ಮಾಡೀನಿ ಎಲ್ಲ ಹೇಳೀನಿ. ಲಾಸ್ಟ್ ಮಟ್ಟ ಇರ್ರಿ. ನಿಮ್ ತಮ್ಮ ಎಲ್ಲ ಹೇಳ್ತಾನೆ ನಿಮ್ಗ. ನೀವು ಮೊದಲು ಎಲ್ಲಾ ವಿಡಿಯೋನಾಗ ನೋಡ್ರಿ, ಏನು ಹೆಂಗ ಅನ್ನೋದು ಎಲ್ಲ ಹೇಳೀನಿ. ಲಾಸ್ಟ್ ಮಟ್ಟ ನೋಡಿದ್ರೆ ಎಲ್ಲ ಗೊತ್ತಾಕೈತಿ ನಿಮ್ಗ. ಓಡಿಸಿ ನೋಡಿದ್ರೆ ಏನು ಗೊತ್ತಾಗಂಗಿಲ್ಲ. ಬರ್ರಿ ಈಗ ಲೋಡಿಂಗ್ ಮಾಡಕ್ ಹೋಗೋಣ. ಬ್ಲಾಗ್ ಚಾಲು ಮಾಡೋಣ, ಬರ್ರಿ ಹೋಗೋಣ ಲೋಡಿಂಗ್ ಮಾಡಕ್. ಹೆಂಗೈತ್ರಿಪ್ಪ ಸೌಕಾರ ಮಂದಿ? ಇವತ್ತು ಬಂದಿನಿ ಅಮೀನ್ ಬಾವಿ ನಿಂತ್ರ ಲೋಡಿಂಗ್ ಐತಿ. ಇವತ್ತ ಎಲ್ಲಿ ಹೊಂಟೇನ ಅಂತ ಎಲ್ಲ ಹೇಳ್ತೀನಿ, ಏನ್ ಲೋಡ್ ಮಾಡಾಕ್ತೇನೆ ಅದು ಹೇಳ್ತೀನಿ. ಲಾಸ್ಟ್ ಮಟ ಇರ್ರಿ, ನಿಮ್ಗೆಲ್ಲ ಗೊತ್ತಾಕೈತಿ. ಬರ್ರಿ ಈಗ ಬ್ಲಾಗ್ ಚಾಲು ಮಾಡೋಣ. ಜಾಸ್ತಿ ಇದು ಉದ್ದು ಮಾಡಂಗಿಲ್ಲ. ಇದೆ ಇಲ್ಲಿಂತ್ರ ಲೋಡಿಂಗ್ ಮಾಡೋದೈತಿ, ಏನ್ ಲೋಡ್ ಮಾಡ್ತೇನೆ ಅದು ತೋರಿಸ್ತೇನೆ ನಿಮ್ಗೆ. ಬರ್ರಿ ಈಗ ಸರಿ ಎಲ್ಲ ಕೇಳ್ಕೊಂಡ್ ಬರಕ್ ಹೋಗ್ಯಾರ. ಇಲ್ಲೇ ಬಂದೇನಿ. ನಮ್ಮ ಹುಬ್ಳ್ಯಾಗಿಲಿಂತ್ರ ಲೋಡ್ ಇಲ್ಲ. ಬರ್ರಿ ಲೋಡಿಂಗ್ ಮಾಡೋಣ ಈಗ. ಇದು ನೋಡ್ರಿಪ್ಪ ಸೋಗರ ಮಂದಿ ಹೆಂಗೈತಿ ಕ್ರಷರ್. ಇಲ್ಲಿ ಅದಾವ ನೋಡ್ರಿ, ಎಲ್ಲ ಬಂದ್ ಆಗ್ಬಿಟ್ಟೈತಿ ಕ್ರಷರ್. ಇಲ್ಲಿಂತ್ರ ಲೋಡ್ ಮಾಡುದ. ಹೋದ್ ಸಲ ನಿಮ್ಗ ಉಡುಪಿಲಿಂತ್ರ ಲೋಡ್ ಮಾಡಿದ್ದೇವಲ್ಲ ಅಂತದ ಇದು ಇಲ್ಲಿಂತ್ರ ಲೋಡ್ ಐತಿ ಇವತ್ತ. ಇದ ನೋಡ್ರಿ ಹಂಗ ಇಲ್ಲಿ ಮಷಿನ್ ನಿಂತಾವ. ಇದು ನನ್ನ ಗಾಡಿ. ಇಲ್ಲಿ ಮಷಿನ್ ನಿಂತಾವ. ಇಲ್ಲವ ಈ TC ಐತಲ್ಲ, ಅದ್ರ ಬಾಜು ಡಬ್ಬಿ ಒಂದೈತಿ ಅದ ಕರೆಂಟಿಂದ. ಅದೊಂದ ಬಾಕ್ಸ್, ಡಿಸ್ಟ್ರಿಬ್ಯೂಟರ್ ಬಾಕ್ಸ್ ಅಂತ ಅದ, ಅದ್ ಲೋಡ್ ಮಾಡೋದೈತಿ. ಮತ್ತ ಬೇರೆ ಅದಾವು ತೋರಿಸ್ತೇನೆ ನಿಮ್ಗೆ ಏನ್ ಲೋಡ್ ಮಾಡುದ. ತೋರಿಸಿದ್ಮ್ಯಾಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬರ್ರಿ ಈಗ ಲೋಡ್ ಮಾಡುದು ಅದು ತೋರಿಸ್ತೇನೆ. ಬರ್ರಿ ಹೋಗೋಣ. ಇದು ನೋಡ್ರಿಪ್ಪ ಸೌಕಾರ ಮಂದಿ, ಇವರ ಸೌಕಾರ. ಇಲ್ಲಿ ಲೇಬರ್ ಕರ್ಕೊಂಡ್ ಬಂದಾರ ಅವ್ರ ತೋರ್ಸಕ ಏನೇ ಲೋಡ್ ಮಾಡೋಣ ಅನ್ನೋದು. ಇದೈತೆ ಇವರ ಸೌಕಾರ. ಕ್ರಷರ್ ಇನ್ ಐತಲ್ಲ ಎಲ್ಲ ಇವ್ರದ ಇದೆ. ಇದು ನೋಡಿ ಪೂರ್ತಿ ಕ್ರಷರ್. ಇದೊಂದು TC, ಇದೊಂದು ಡಿಸ್ಟ್ರಿಬ್ಯೂಟರ್ ಬಾಕ್ಸ್, ಇದು ಎಲ್ಲ ಇವ್ರದ. ಈಗ ಎಲ್ಲ ತೆಗ್ಯಾಕತ್ತಾರ. ಎದರ ಸಲುವಾಗಿ ಅಂದ್ರ ಮೊನ್ನೆ ಏನ ಆಗೈತಂತ, ಅದರ ಸಲುವಾಗಿ ಬಂದ್ ಆಗೈತಿ ಕ್ರಷರ್. ಇವರ ಸೌಕಾರ ಈಗ ಲೋಡ್ ಮಾಡ್ಸಕ್ ಕರ್ಕೊಂಡ್ ಬಂದಾರ. ಇವ್ರ ಎಲ್ಲ ಬಿಚ್ಚಿದ್ದೈತಿ. ಈಗ ಬರ್ರಿ ಈಗ ಲೋಡ್ ಮಾಡಾಕ ಭಾಳ ಟೈಮ್ ಆಕೈತ್. ನಾ ಈಗ ಲೋಡ್ ಮಾಡಿ ಎಲ್ಲ ತೋರಿಸ್ತೇನೆ ನಿಮ್ಗೆ. ಎಲ್ಲ ಲೋಡ್ ಆದ್ಮ್ಯಾಗ ಸಿಗೋಣ ಅಂತ. ಬರ್ರಿ ಹೋಗೋಣ ಈಗ ಸೀದಾ ಗಾಡಿ ಕಡೆ ಹೋಗೋಣ. ಬರ್ರಿ ಗಾಡಿ. ಸೌಕಾರ ಮಂದಿ ಈಗ ಬಿಟ್ಟೇನಿ. ಈಗ ಅದೇನಿ ಎಲ್ಲೇ ನಮ್ಮ ಹುಬ್ಳಿ ಗಬ್ಬೂರ್ ದಾಟೇನಿ. ಈಗ ಗಬ್ಬೂರ್ ದಾಟಿ ಈಗ ಇನ್ನು ಊಟ ಇಲ್ಲ ಏನಿಲ್ಲ. ಭಾಳ ಟೈಮ್ ಆಗೈತಿ, 3 ಗಂಟೆ ಆಗೈತಿ. ಈಗ ಎಲ್ಲರೂ ಹೋಗಿ ಊಟ ಮಾಡುವ. ಲೋಡಿಂಗ್ ಆಗೋಷ್ಟು ಟೈಮ್ ಆಗತ್ತೆ. ಅಲ್ಲಿಂದ ಬಿಟ್ಟ ಏನ್ ತೋರಿಸ್ಲಿಲ್ಲ ನಿಮ್ಗೆ ಏನ್ ಲೋಡ್ ಆಗಿತ್ತು ಅನ್ನೋದ. ಬರ್ರಿ ನೋಡ್ರಿ. ಇದು ದಾರಿ ಹೆಂಗೈತಿ ನಮ್ದ. ಇದೈತಿ ನಮ್ ಗಬ್ಬೂರ್ದ ಗಾಡಿ. ಲೋಡು ಐತಿ. ನೋಡ್ರಿಪ್ಪ ಹೊಂಟೇನಿ. ಬರ್ರಿ ಎಲ್ಲಾರ ಹೋಗಿ ಊಟ ಮಾಡೋಣ. ಈಗ ಭಾಳ ಟೈಮ್ ಆಗ್ಬಿಡ್ತ. ಅಲ್ಲಿದ್ರ ಖಾಲಿ ಲೋಡ್ ಆಗ್ಬೇಕಂದ್ರೆ ಭಾಳ ಟೈಮ್ ಮಾಡಿದ್ರು ಅವ್ರು. ಈಗ ಅಲ್ಲಿ ಅರ್ಜೆಂಟ್ ಹೋಗೋದೈತಿ. ಅರ್ಜೆಂಟ್ ಏನ್ ಭಾಳ ಅನಿಸ್ಬಲ್ದ. ಹೋಗೋಣ ಬರ್ರಿ. ಸೌಕರ್ ಮಂದಿ ಕಾರ್ ಮಾಡಿದೆ. ಬಂಗಾಪುರ ಟೋಲ್ ಅದು ಕಾರ್ ಮಾಡಿದ. ಈಗ ಹೋಗೋಣ. ನಾವು ಸ್ಟಾಪ್ ಹೊಂಟೇವಿ. ಅದ್ರ ಸಲುವಾಗಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಮೆಟೀರಿಯಲ್ ಐತಿ. ಟೈಮ್ನ ಒಳಗೆ ಬರ್ರಿ ಅಂತ ಹೇಳ್ಯಾರ ಅವ್ರ. ಅಲ್ಲಿ ಹೋಗಿ ಖಾಲಿ ಮಾಡೋಣ. ಎಲ್ಲಿ ನಿಂದ್ರಲಂಗೆ ಹೋಗೋಣ. ಎಲ್ಲರೂ ಹೋಗಿ ಸ್ವಲ್ಪ ನಾಷ್ಟ ಮಾಡೋಣ. ಭಾಳ ಬೆಳಗ್ಗೆ ನಾಷ್ಟ ಮಾಡಿದ್ದಿಲ್ಲ, ಮತ್ತೇನು ಊಟನೂ ಇಲ್ಲ. ಹೋಗೋಣ ಬರ್ರಿ. ಈಗ ಸ್ವಲ್ಪ ಅದ. ಈಗ ಹೋಗಿ ಅಲ್ಲೇ ಇಳಿಸೋಣ. ಮತ್ತೆ ಅಲ್ಲಿಂದ್ರ ಲೋಡ್ ಸಿಕ್ತಂದ್ರ ಅದು ತೋರಿಸ್ತೇನೆ. ಬರ್ರಿ ಹೆಂಗೈತಿ ನೋಡೋಣ ಸೀನ್. ಇದ್ ನೋಡ್ರಿ ಸೌಕರ್ ಮಂದಿ ಹೆಂಗ್ ಹೊಂಟ್ರ. ಮುಂದೆ ಟ್ರಕ್ನ್ಯಾಗ ಎಷ್ಟು ಮಂದಿ ಹಾಕೊಂಡ್ ಹೊಂಟ. ನೀವು ಎಲ್ಲಿ ಜಾತ್ರೆಗೆ ಹೊಂಟಾರನ, ಮೈಲಾರಲಿಂಗೇಶ್ವರ ಜಾತ್ರೆಗೆ ಹೊಂಟ್ರನ. ಇದು ನೋಡ್ರಿ ಇವ್ರ ಎಲ್ಲಾರು ಬಂದೆ ನೋಡ್ರಿಪ್ಪ ಸೌಕರ್ ಮಂದಿ. ಇದು ದಾವಣಗೆರೆಗೆ ನೋಡ್ರಿ ಕ್ರಾಸ್. ಏನ ನೀವು ನೋಡ್ಕೊರಿ. ಅಲ್ಲಿ ದಾವಣಗೆರೆ ಅವ್ರ ಇದ್ರ ನಿಮ್ಗೂ ಗೊತ್ತಾಕೈತಿ. ಇಲ್ಲೇ ಖಾಲಿ ಮಾಡೋದ. ಏನ್ ಲೋಡ್ ಮಾಡಿನ ತೋರಿಸಲಿಲ್ಲ ನಿಮ್ಗೆ. ಭಾಳ ಇದಾಗಿತ್ತ, ಭಾಳ ಟೈಮ್ ಆಗಿಬಿಟ್ಟಿತ್ತ. ಅದ್ರ ಸೊಲಾಗ ಬರ್ರಿ ಈಗ ತೋರಿಸ್ತೇನೆ ನಿಮ್ಗೆ ಏನ್ ಲೋಡ್ ಮಾಡೇನ ಅನ್ನೋದ. ಗಾಡಿ ಕಡೆ ಹೋಗ್ರಿ ಬರ್ರಿ. ಹಿಂದೆ ನಿಮ್ಗೆ TC ಅಂತಿದ್ದೆ ಅಲ್ರಿ, ಅದ ಸೆಕೆಂಡ್ ಟ್ರಿಪ್ ಅಂದ್ರ ಅವ್ರ. ಅದ್ರ ಸೊಲಾಗ ಈಗ ಎಲ್ಲ ಸಾಮಾನು ಇದ್ವು ಅಲ್ಲಿ. ಮೋಟರ್, ಗೇರ್ ಬಾಕ್ಸ್, ಎಲ್ಲ ಡಿಸ್ಟ್ರಿಬ್ಯೂಟರ್ ಬಾಕ್ಸ್ ಏನೇನದ್ದು ಎಲ್ಲ ಹೇರಿ ಕಳ್ಸ್ಯಾರ ಗಾಡ್ಯಾಗ. ಆಮೇಲೆ ಸೆಕೆಂಡ್ ಟ್ರಿಪ್ ಹೊಡಿಯವಂತೀನಿ ಅಂದ್ರ ಅವ್ರ. ಅದ್ರ ಸಲುವಾಗಿ
ಇವೆಲ್ಲ ಹಾಕೊಂಡ್ ಬಂದಿನಿ ಫಸ್ಟ್ನೇ ಟ್ರಿಪ್ನಾಗ. ಸೌಕರ್ ಮಂದಿ ಅಲ್ಲಿ ಅವ್ರ ಗಾಡಿ ಹಚ್ಚಿ ಇಲ್ಲಿ ಬಂದೆ ನಾ ಏನರ ನಾಷ್ಟ ಮಾಡೋಣ ಅಂತ. ಇಡ್ಲಿ ಕೊಟ್ರಿ ಇಲ್ಲಿ ಇಡ್ಲಿ ಚಲೋ ಮಾಡಿದ್ರು, ಅದರ ಸಲುವಾಗಿ ಬಂದೆ. ಇಲ್ಲಿ ಭಾಳ ಬೆಳಗ್ಗೆ ನಾವು ನಾಷ್ಟನ ಮಾಡಿದ್ದಿಲ್ಲ, ಮಧ್ಯಾಹ್ನ ಊಟನ ಮಾಡೋದಿಲ್ಲ, ಅದರ ಸಲುವಾಗಿ ಏನರ ತಿಂದು ಬರೋಣ ಅಂತ ಬಂದೆ. ತಲೆನೂ ನೋವಾಗತ್ತಿತ್ತು, ಅದರ ಸಲುವಾಗಿ ನಾಷ್ಟ ಮಾಡಿ ಒಂದು ಗುಳಿಗೆ ತಗೋತಾನ ಅಂತಂದ್ರೆ ಚಲೋ ಮಾಡ್ಯಾನ ಇಡ್ಲಿ. ಇಲ್ಲಿ ದಾವಣಗೆರೆನಾಗ ಭಾರಿ ಇಡ್ಲಿ ಮಾಡ್ಯಾನ ನೋಡ್ರಿ ಇವ. ಬರ್ರಂದ್ರೆ ಅಡ್ರೆಸ್ ತೋರಿಸ್ತೇನೆ ನಿಮಗೆ, ಎಲ್ಲಿ ಅಂದ್ರೆ ದಾವಣಗೆರೆನಾಗ. ಸೌಗರ್ ಮಂದಿ ಗಾಡಿ ಖಾಲಿ ಆಗತ್ತಿದ್ದಲ್ಲಿ ನಮ್ಮ ಅಣ್ಣಾರ್ ಸಿಕ್ಕರಲ್ಲಿ 2 ಮಂದಿ ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಅಣ್ಣಾರ್ ಇದ್ದಂಗೆ ಅವ್ರದ್ದು ಇದು ಗಾಡಿ ನೋಡ್ರಿ, ಟಾಟಾ ಎಸ್ HC ಪ್ಲಸ್ ಡೀಸೆಲ್ ಹಾಕೊಂಡು ಹೊಂಟ್ರ. ಇವ್ರ ನೋಡ್ರಿ ನಮ್ಮ ಅಣ್ಣಾರ ಚಾ ಕುಡಿಯಾಕ ಕರ್ಕೊಂಡ್ಬಂದ್ರೆ ದಾವಣಗೆರೆದಾಗ. ನಿಮ್ಮ ಹೆಸರೇನ? ನಿಮ್ಮ ಹೆಸರೇನ? ಸುಭಾಷ್ ಅಂತ. ಇವ್ರ ನೋಡ್ರಿ ಅಣ್ಣಾರಲ್ಲಿ ಗಾಡಿ ಖಾಲಿ ಮಾಡಾಕತ್ತಿದ್ದಾನ. ಬರ್ರಿ ಚಾ ಕುಡಿದ್ ಬರೋಣ ಅಂದ್ರೆ ಅದ್ರ ಸಲ ಬಂದೇನೆ. ಇಲ್ಲಿ ಐತೆ ನೋಡ್ರಿ ಇವ್ರ ಗಾಡಿ, ಇದೆ ST ಪ್ಲಸ್ ಟಾಟಾ ಎಸ್. ಅಲ್ಲಿ ನನ್ನ ಗಾಡಿ ಖಾಲಿ ಆಗತ್ತಿದ್ದಿ, ಅವ್ರ ಗಾಡಿಯಾಗ ಕರ್ಕೊಂಡು ಬಂದ್ರೆ A17 ಎಲ್ಲಿದೆ ನೀವು ಕಮೆಂಟ್ ಮಾಡಿರಿ. ಭಾಳ ಮಂದಿ ಸಿಗ್ತಾರ್ರಿ, ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಂಗಿಲ್ಲ. ಯಾವ್ದಕ್ಕಂದ್ರೆ ನಾವು ಲೈನ್ ಮ್ಯಾಗ ಅಡ್ಡವ್ರ ಗಾಡಿ ಖಾಲಿ ಆಗೋಬೇಕಾದ್ರೆ ಸಿಕ್ಕರೆ ಅಣ್ಣಾರ ಅದರ ಸಲುವಾಗಿ ಕರ್ಕೊಂಡ್ಬಂದ್ರೆ ಸಿಗೋಣ. ಗಾಡಿ ಖಾಲಿ ಮಾಡೋಣ, ಮತ್ತೆ ಇಲ್ಲಿಂದ್ರ ಲೋಡ್ ಸಿಕ್ತಂದ್ರೆ ಮತ್ತೆ ಅಲ್ಲಿಂದ್ರ ಲೋಡ್ ಮಾಡೋಣ, ವಾಪಸ್ ಹುಬ್ಳಿಗೆ ಹೋಗೋಣ. ಬೆಂಗಳೂರಿನಲ್ಲಿ ಗಾಡಿ ಒಂದು ಲೋಡ್ ಆಗತೈತಿ ಹೇಳಿದ್ದೆ ಅಲ್ಲ, ಅದು ನಿಮ್ಗೆ ತೋರಿಸ್ತೇನೆ. ಬರ್ರಿ ಗಾಡಿ ಕಡೆ ಹೋಗೋಣ. ಗಾಡಿ ಖಾಲಿ ಆಗಿರ್ಬೋದ ಅಣ್ಣಾರ. ಮತ್ತೆ ಹೆಂಗೆ ನಡಾಕತ್ತಿತ್ತು ರೀ ನಿಮ್ಮ ದಾವಣಗೆರೆನಾಗ? ಆರಾಮಿದ್ದೀವಿ, ಬಾಡಿಗೆ ಸಿಕ್ಕರೆ ಬಾಡಿಗೆ ಹೊಡಿತೀವಿ. ನಿಮ್ಗೆ ಸಿಕ್ಕಿದ್ದಂದ್ರೆ ತುಂಬ ಖುಷಿ ಆಯಿತು. ಸಿಗೋಣ. ಮತ್ತು ಈಗ ಗಾಡಿ ಖಾಲಿ ಆಗತ್ತೈತಿ, ಅಲ್ಲಿ ಗಾಡಿ ಕಡೆ ಹೋಗೋಣ. ಅಣ್ಣಾರ ಭಾಳ ಹೊತ್ತೈತಿ, ಈಗ ಕರ್ಕೊಂಡ್ಬಂದ್ರೆ ಚಾ ಕುಡಿಸಿದ್ರೆ ನೀವು ಇಷ್ಟ 5 ಕೊಡ್ತಿರಲ್ಲ ಅಷ್ಟ ಸಾಕೋಣ. ಈ ಗಾಡಿ ಕಡೆ ಹೋಗೋಣ, ಬರ್ರಿ ಹೋಗೋಣ ಗಾಡಿ ಕಡೆ. ಅಲ್ಲಿ ಬಿಟ್ಟೆ ಅವ್ರಿಗೆ, ಅಲ್ಲಿ ಮತ್ತೆ ಇಲ್ಲಿ ಗಾಡಿ ಕಡೆ ಬಂದ್ಯಾರಿ. ಗಾಡಿ ಖಾಲಿ ಆಗಕತ್ತಿತ್ತು. ಇಲ್ಲಿ ಎಲ್ಲ ಇಳಿಸ್ಯಾರ ನೋಡ್ರಿ, ಈ ಮೋಟ್ರಿ ಇಳಿಸ್ಯಾರ, ಎಲ್ಲ ಗಾಡಿಗಿನ ಸಾಮಾನು ಎಲ್ಲ ಇಳಿಸ್ಯಾರ. 3 ಮಂದಿ ಬಂದಿದ್ರು, ಅದರ ಸಲ ದೊಡ್ಡ ಅಣ್ಣಾರ ಎಲ್ಲ ಗಾಡಿ ಖಾಲಿ ಮಾಡಿದ್ರೆ ಇಲ್ಲಿ ಬಂದೆ. ಗಾಡಿ ಖಾಲಿ ಮಾಡಿ ಇದನ್ನ ನೋಡ್ರಿ ದಾವಣಗೆರೆ ಸರ್ಕಲ್. ಯಾವ ಸರ್ಕಲ್ ಅಂದ್ರೆ ದಾವಣಗೆರೆ ಅವ್ರಿಗೆ ಗೊತ್ತು ಹಿಡಿದ್ರೆ ಕಮೆಂಟ್ ಮಾಡ್ರಿ, ನಿಮಗೂ ಗೊತ್ತಾಕೈತಿ. ಸೌಗರ್ ಮಂದಿ ಈಗ ಬಂದೇನಿ ಬಂಕಾಪುರ ಟೋಲ್. ಇಲ್ಲಿ ಬಂದು ನಿಂದ್ರಸೇನಿ. ಭಾಳ ಹೊತ್ತಾಗಿತ್ತು, ಗಾಡಿ ಹೊಡೆದ ಅದ್ರ ಸಲುವಾಗಿ ನಿಂದ್ರಸೇನಿ. ಇಲ್ಲಿ ಗಾಡಿ ಏನು ಲೋಡ್ ಮಾಡಲಿಲ್ಲ, ಗಾಡಿ ಖಾಲಿನ ಬಂದೆ. ಅಲ್ಲಿಂದ್ರ ಖಾಲಿನ ಐತಿ ನೋಡ್ರಿ ಗಾಡಿ, ಏನು ಬಾಡಿಗೆ ಸಿಗಲಿಲ್ಲ. ಬೆಳಿಗ್ಗೆ ಮತ್ತೆ ಲೋಡಿಂಗ್ ಐತಿ, ಅದ್ರ ಸಲುವಾಗಿ ವಾಪಸ್ ಹುಬ್ಳಿಗೆ ಬಂದಾನ. ಸ್ವಲ್ಪ ಒಂದು ನಿಂತ್ಕೊಂಡ ನಿಮಗೂ ತೋರಿಸೋಣ. ಏನು ಲೋಡ್ ಮಾಡಿಲ್ಲ, ನಮ್ಮ ಅಣ್ಣಾರ ತಮ್ಮಾರಿಗೆ ಎಲ್ಲರೂ ತೋರಿಸ್ಬೇಕ ನಿಂದ್ರಸೀನಿ. ಎಷ್ಟೆಷ್ಟು ದೊಡ್ಡ ಗಾಡಿ ಅದಾವ ನೋಡ್ರಿ, ಅದ್ರ ಬಾಜು ನಿಂದ್ರಸೀನಿ. ಹೆಂಗದಾವ ನೋಡ್ರಿ ಗಾಡಿ ಇಲ್ಲೇ, ಅಷ್ಟು ಉದ್ದದಾವ ನೋಡ್ರಿ ಇವು. ಎಲ್ಲ ಇದಾರ ಟ್ರೇನ್ ಲೋಡಿಂಗ್ ಆಗ್ಯಾವ ಎಲ್ಲ. ಟ್ರೈನಿನ ಡಬ್ಬಿ ಇರ್ತಾವಲ್ಲ ಇವು ನೋಡ್ರಿ, ಇವು ಟ್ರೈನಿನ ಡಬ್ಬಿ ಇದ್ರಾಗ ಲೋಡ್ ಆಗ್ಯಾವ. ಹೆಂಗದಾವ ನೋಡ್ರಿ ಒಂದೊಂದು ಗಾಡಿ ಎಲ್ಲ ಅಂದ್ರು 50-60 ಫೂಟ್ ಅದಾವ ಇವು. ಇದು ನೋಡ್ರಿ ಇದು ಡಬ್ಬಿ, ಇದು ಡಬ್ಬಿ ಜಗ್ತೈತಿ. ಇದಕ್ಕೆ ಇದೈತಲ್ಲ ಒಂದು 10 ಫೂಟ್ ಇಲ್ಲ, ಇದೆ 10 ಫೂಟಿಂದ 60 ಫೂಟ್ ಜಗ್ತೈತಿ ನೋಡ್ರಿ. ಇದ ಎಷ್ಟು ತಾಕತ್ ಇರ್ಬೋದು, ಎಷ್ಟು ಕಸು ಇರ್ಬೋದು ಇದ್ರಾಗ. ಈ ಗಾಡಿ ಇದ ಒಂದು 10-11 ಗಾಡಿ ನಿಂತಾವ ಇಲ್ಲಿ ಪೂರ್ತಿ ಬಂಗಾಪುರ ಟೋಲ್ ಕಡೆ. ಹೆಂಗೆ ನಿಂತೈತಿ ನೋಡ್ರಿ. ಇಲ್ಲಿ ಐತಿ ನಮ್ಮ ರಾಣಿ, ಇದೆ ಹೆಂಗ ಇಲ್ಲಿ ನಿಂತಿದೆ ಖಾಲಿ ಗಾಡಿ. ಚಾ ಕುಡಿಯಾಕ ಚಾನು ಇಲ್ಲ, ಯಾರು ಬೆಂಗಳೂರದವ್ರು ಬರ್ತಿರಿಲ್ಲ. ಬಂಗಾಪುರ ಟೋಲ್ ಕಡೆ ಚಾ ಅಂಗಡಿನ ಇಲ್ಲ ನಿಮ್ಗೆ, ಹೋಟೆಲ್ ಅಷ್ಟು ಸಿಗ್ತಿಲ್ಲ ತಿನ್ನಾಕ. ಚಾ ಕುಡಿಯಾಕ ನಿಂದ್ರಾಕ ಆಗಂಗಿಲ್ಲ. ಅಲ್ಲಿ ಚಾ ಕುಡಿದ್ ಬರ್ರಿ ನೀವು, ಏನು ಸಿಗಂಗಿಲ್ಲ ಇಲ್ಲಿ. ಇಷ್ಟ ಆಯ್ತು ನೋಡ್ರಿ ಬಂಗಾಪುರ ಟೋಲ್ ಕಡೆ. ಹಿಂಗೆ ಹೋಗ್ಬೇಕಾದ್ರೆ ಸಿಗ್ತಾವ ನಿಮ್ಗೆ. ವಾಪಸ್ ಬೆಂಗಳೂರ್ಲಿಂತ್ರ ವಾಪಸ್ ರಿಟರ್ನ್ ಬರ್ಬೇಕಾರೆ ನೀವು ಮುಂಬೈಗೆ ಹೋಗ್ಬೇಕಾರೆ ಏನು ಸಿಗಂಗಿಲ್ಲ ನಿಮ್ಗೆ. ಚಾನು ಸಿಗಂಗಿಲ್ಲ, ಏನು ಸಿಗಂಗಿಲ್ಲ. ನಾನು ಹಂಗೆ ನಿಂತೆ ಸ್ವಲ್ಪ ಹೊತ್ತು ನಿಂತು ಹೋಗೋಣ ಅಂತ. ಬರ್ರಿ ವಾಪಸ್ ರಿಟರ್ನ್ ಹೋಗೋಣ. ಈಗ ಭಾಳ ಟೈಮ್ ಆಗೈತೆ, ರಾತ್ರಿ 10:30 ಟೈಮ್ ಆಗೈತೆ. ಈಗ ಮನೆಗೆ ಹೋಗ್ಬೇಕಂದ್ರೆ ಇನ್ನೊಂದು 4-5 ನಿಮಿಷ ನಮ್ಮ ಮನೆಗೆ ಹೋಗ್ಬೇಕು. ಇಲ್ಲಿ ಬಂಕಾಪುರ್ಲಿಂದ್ರ ಅಂದ್ರೆ ಹೋಗೋಣ ಬರ್ರಿ. ಈಗ ಸೀದಾ ಮನೆಗೆ ಮುಗಿತ್ರಿಪ್ಪ. ಸೋಗರ ಮಂದಿ ಎಲ್ಲ ಮುಗೀತ, ಎಲ್ಲ ಮುಗಿಸಿದ್ಯಾ. ಎಲ್ಲ ಅದು ಲೋಡಿಂಗ್ ಖಾಲಿ ಆತ, ಎಲ್ಲ ಬಂದೆ. ಎಲ್ಲ ಆದ್ಮ್ಯಾಗ ಎಲ್ಲಿ ಮಕ್ಕೊಂದಿಲ್ಲ ಅಂತ ಕಮೆಂಟ್ ಮಾಡಿಗಿರ್ರಿ. ಇದು ನನ್ನ ಗಾಡಿ ಲೈಲ್ಯಾಂಡ್ನ್ಯಾಗ ಮಕ್ಕೊಂದಿನಿ. ನಮ್ಮ ಲೈಲ್ಯಾಂಡ್ನ್ಯಾಗ ಮಕ್ಕೊನ್ಯಾಕ ಚಲೋ ಅನಿಸ್ತೈತ್ರಿಪ್ಪ. ನಮ್ದು ಇಂಟ್ರದಾಗ ನಿದ್ದಿನ ಆಗಂಗಿಲ್ಲ. ಇದ್ರಾಗೆಲ್ಲ ಲೆವೆಲ್ ಮಾಡ್ಕೊಂಡು ನೀವು ಮಕ್ಕೋಬಹುದ, ಹಿಂಗ ಹಾಸ್ಕೊಂಡ ಆರಾಮ್ ಮಕ್ಕೋಬಹುದು, ನಿದ್ದೆ ಹಾಕೈತಿ ನಿಮ್ದ. ಮತ್ತ ಅದ ಲೋಡಿಂಗ್ ಎಷ್ಟಕ್ಕೆ ಲೋಡ್ ಮಾಡಿದ್ಯಾ, ಎಲ್ಲಿಂತ್ರ ಲೋಡ್ ಮಾಡಿದ್ಯಾ, ಎಲ್ಲಿ ಖಾಲಿ ಮಾಡಿದ ಎಲ್ಲ ಹೇಳ್ತೀನಿ. ಲಾಸ್ಟ್ ಮಟ್ಟ ಇರ್ರಿ ನಿಮ್ಗೆ. ಎಲ್ಲಿ ಲೋಡ್ ಮಾಡಿದ್ದೆ ಅಂದ್ರ ಹುಬ್ಳಿಲಿಂತ್ರ ಅಮೀನ್ ಬಾಯಿಗೆ ಖಾಲಿನ ಹೋಗಿದ್ದೆ ರೀ. ಖಾಲಿ ಹೋಗಿ
ಅಲ್ಲಿಂತ್ರ ಲೋಡ್ ಮಾಡಿದ್ದೆ ಅಲ್ಲ ಮೇನ್ ಬಾಯ್ಲಿಂತ್ರ ಶಾಮನೂರ್ ಅದ ದಾವಣಗೆರೆ ಅಲ್ಲ ಶಾಮನೂರ. ಅಲ್ಲಿ ನಿಮ್ಗೆ ಗೊತ್ತಾ ಇರ್ಬೋದ ಶಾಮನೂರ್ನ ಎಲ್ಲಿ ಐತೆ ಅನ್ನೋದ. ಅಲ್ಲಿ ಖಾಲಿ ಮಾಡೋದಿತ್ತ. ಅದ ಎಷ್ಟೆಷ್ಟಕ್ಕೆ ಲೋಡ್ ಮಾಡಿದ್ದೆ ಅಂದ್ರ ಹುಬ್ಳಿಲಿಂತ್ರ ಲೋಡ್ ಮಾಡಿ ಇದು ಅಮೀನ್ ಬಾಯ್ಲಿಂತ್ರ ಲೋಡ್ ಮಾಡಿದ್ದೆ ಅಲ್ಲ 9,500 ಲೋಡ್ ಮಾಡಿದ್ದೆ. ಅದ 9,500 ಅಂದ್ರ ಅದ್ರಾಗ ಡೀಸೆಲ್ ಟೋಲ್ ಎಷ್ಟು ಖರ್ಚು ಆಕೈತಿ ನಿಮ್ಗೂ ಗೊತ್ತಾಗೈತಿ. ಎಷ್ಟೆಷ್ಟ ಖರ್ಚಾಗ್ಬೋದ ನೀವು ಕಮೆಂಟ್ ಮಾಡ್ರಿ. ಹಿಂಗ ವಿಡಿಯೋ ನೋಡಾಕ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ. ಈಗ ಮಕ್ಕೊಂದೇನಿ ಮತ್ತೆ ಅದ್ರ ಸಲುವಾಗಿ ಮಕ್ಕೊಂದೇನ ಅಂದ್ರ ಮತ್ತೊಂದು ಬಾಡಿಗೆ ಐತ್ರಿ, ಮನಿಗ್ ಹೋಗಿಲ್ಲ ಅದ್ರ ಸಲುವಾಗಿ ಲೋಡಿಂಗ್ ಮಾಡಾಕ ಹೊಂಟೇನಿ. ಬೆಳಿಗ್ಗೆ ಲೋಡ್ ಆಕೈತೆ ಅದು ನಿಮ್ಗೆ ತರಸ್ತೇನಿ. ನಮ್ ಅಣ್ಣಾರ ತಮ್ಮಾರ ಎಲ್ಲಾರ್ಗು ಹೆಂಗ ಲೋಡ್ ಮಾಡ್ಬೇಕ, ಹಳೆದಿದ್ದವ್ರಿಗೆಲ್ಲ ಹೊಸದಾಗ ಹೆಂಗ್ ಯಾರು ಬಂದಾರ ಅವ್ರಿಗೆ ಅಷ್ಟೇ ಇದೆ. ಹೆಂಗ್ ಲೋಡ್ ಮಾಡ್ಬೇಕ, ಎಲ್ಲಿಂತರ ಬಾಡಿಗೆ ಸಿಗ್ತಾವನ ಅನ್ನೋದ ನಾ ಮುಂದಿನ ವಿಡಿಯೋನಾಗ ಹೇಳ್ತೇನೆ ಪೂರ್ತಿ. ಈ ವಿಡಿಯೋನಾಗ ನಾನು 1000 ಸಬ್ಸ್ಕ್ರೈಬರ್ ಆದ್ರೆ ಪೂರ್ತಿ ಹೇಳ್ತೇನೆ ನಿಮ್ಗೆ ನಾನು ಎಲ್ಲಿಂತರ ಬಾಡಿಗೆ ಸಿಗಾವನ್ನಾಗತ್ತು. ಇಂಥ ವಿಡಿಯೋ ನೋಡಾಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಇಂಥ ಸಪೋರ್ಟ್ ಮಾಡ್ರಿ. ಸ್ವಲ್ಪ ಏನು ಇಷ್ಟ ಕೇಳ್ಕೊಳಕತ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. 9,500 ಅಮೀನ್ ಬಾಯ್ಲಿಂತ್ರ ಶಾಮನೂರಿಗೆ 9,500 ಲೋಡ್ ಮಾಡಿದ್ದೆ. ಎಷ್ಟು ಉಳಿತೈತಿ ನೀವ ಕಮೆಂಟ್ ಮಾಡ್ರಿ ತಳಗ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಬಾಯ್ ಬಾಯ್, ಟಾಟಾ, ಸಿ ಯು.